ರಾಜಧಾನಿ ಬೆಂಗಳೂರಿನಲ್ಲಿ ಮಳೆರಾಯನ ರೌದ್ರಾವತಾರ ಮುಂದುವರೆದಿದ್ದು ಸಿಲಿಕಾನ್ ಸಿಟಿ ಮಂದಿ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಸುರಿಯುತ್ತಿರುವ ರಣಭಯಂಕರ ಮಳೆಗೆ ನಗರದ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದ್ದು ಹಲವು ಬಡಾವಣೆಗಳು ಜಲಾವೃತಗೊಂಡಿವೆ. ಅದರಲ್ಲೂ ವಿಶೇಷವಾಗಿ ನಂದಿನಿ ಲೇಔಟ್ ವ್ಯಾಪ್ತಿಯಲ್ಲಿ ವರುಣನ ಆರ್ಭಟಕ್ಕೆ ಜನಸಾಮಾನ್ಯರು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ರಣಭಯಂಕರ ಮಳೆಗೆ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ನಂದಿನಿ ಲೇಔಟ್ನಲ್ಲಿ ಬಿರುಗಾಳಿ ಮಳೆಗೆ ಮನೆಯ ಶೀಟ್ಗಳೆಲ್ಲ ಹಾರಿ ಹೋಗಿವೆ. ನಂದಿನಿ ಲೇಔಟ್ನಲ್ಲಿರುವಂತಹ ಮನೆಗಳಿಗೆ ಮಳೆ ನೀರು ನುಗ್ಗಿದ್ದು ಸ್ಥಳೀಯ ಜನರು ತೀವ್ರವಾಗಿ ಪರದಾಡ್ತಿದ್ದಾರೆ. ಮನೆ ಬಿಟ್ಟು ನಡು ರಸ್ತೆಯಲ್ಲಿ ನಿಂತು ಪರದಾಡ್ತಿದ್ದಾರೆ. ಮಳೆ ನೀರು ಮನೆಗಳಿಗೆ ನುಗ್ಗಿರೋದ್ರಿಂದ ಹಾವು ಚೇಳುಗಳ ಕಾಟ ಹೆಚ್ಚಾಗಿದೆ ಅಂತ ಜನರು ಕಣ್ಣೀರನ್ನ ಇಡ್ತಿದ್ದಾರೆ. ಪುಟ್ಟ ಮಕ್ಕಳು, ವಯೋವೃದ್ಧರು ಸೇರಿದಂತೆ ಹಲವು ನಿವಾಸಿಗಳು ಅಲ್ಲಿ ನಿಂತಿದ್ದಾರೆ. ಇದು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಈ ಒಂದು ಪ್ರದೇಶ ನಂದಿನಿ ಲೇಔಟ್ ನಲ್ಲಿರುವಂತಹ ಕೂಲಿ ಪ್ರದೇಶ. ಅಲ್ಲಾಗಿರುವಂತಹ ಅವ್ಯವಸ್ಥೆ ಇದು. ಸಂಪೂರ್ಣವಾಗಿ ಮಳೆ ನೀರೆಲ್ಲ ಮನೆ ಒಳಗಡೆ ಹೋಗಿದೆ. ಅಲ್ಲಿರುವಂತಹ ನಿವಾಸಿಗಳು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ ಸರ್, ಇಲ್ಲಿ ಎಷ್ಟು ಮಳೆ ಬಂದು ಎಲ್ಲ ಶೆಡ್ಗಳು ಹೆಂಗ್ ಬಿಡೋಗ್ಬಿಟ್ಟಿದೆ ಅಂತ ಯಾರು ಬಂದು ಯಾರು ನೋಡ್ತಾನೂ ಇಲ್ಲ. ನಾವು ಇದ್ರಲ್ಲೆಲ್ಲ ಹೆಂಗಿರ್ಬೇಕು ಅಂತಾನೂ ಗೊತ್ತಾಗ್ತಾ ಇಲ್ಲ. ನೋಡಿ, ತಲೆ ಮೇಲೆ ಬಿದ್ದರೆ ಏನ್ ಗತಿ, ಒಂದು ವಸ್ತು ಯಾವುದು ನ್ಯಾಯವಾಗಿಲ್ಲ. ಇಲ್ಲಿ ಏನ್ ಮಾಡೋಣ ಅಂತ ನಮಗೂ ಗೊತ್ತಿಲ್ಲ. ಏನ್ ಮಾಡ್ಬೇಕು ಅಂತ ನೀವೇ ಹೇಳ್ಬೇಕು ನಮಗೆ. ನೋಡಿ, ಶೆಡ್ಗಳೆಲ್ಲ ಹಿಂಗ್ ಬಿದ್ದೋದ್ರೆ, ಮಲ್ಕೊಂಡಿದ್ರೆ ವಯಸ್ಸಾಗಿರೋರೆಲ್ಲ ಮಲ್ಕೊಂಡಾಗ ಏನ್ ಮಾಡೋಕ್ಕಾಗುತ್ತೆ ಹೇಳಿ? ನಾವೇನಾದ್ರೂ ಮಾಡ್ಕೋಬೋದಾ? ನೋಡಿ, ನೀವೇ ನೋಡಿ ಹೆಂಗ್ ಬಿದ್ದೋಗಿದೆ ಶೆಡ್ಗಳು. ನೋಡಿ, ಕಂಬು ಎಲ್ಲ ನೋಡಿ ಎಲ್ಲ ಮಾರ್ಬಿಟ್ಟಿದೆ. ನೋಡಿ, ಕೆಳಗಡೆ ಎಲ್ಲ ಬಿದ್ದೋಗ್ಬಿಟ್ಟಿದೆ ಶೆಡ್ಗಳು. ಏನ್ ಮಾಡೋಣ ಅಂತ ನೀವು ಹೇಳ್ಬೇಕು ನಮ್ಗೆ ಅಷ್ಟೇ. ನೀವೇ ನ್ಯಾಯ ಕೊಡ್ಬೇಕು ಅಷ್ಟೇ. ನಮ್ಗೇನು ಮಾಡಕ್. ನೋಡಿ ಸರ್, ಇಲ್ಲಿ ಎಷ್ಟು ಮಳೆ ಬಂದು ಎಲ್ಲ ಶೆಡ್ಗಳು ಹೆಂಗ್ ಬಿದ್ದೋಗ್ಬಿಟ್ಟಿದೆ ಅಂತ ಯಾರು ಬಂದು ಯಾರು ನೋಡ್ತಾನೂ ಇಲ್ಲ. ನಾವು ಇದ್ರಲ್ಲೆಲ್ಲ ಹೆಂಗಿರ್ಬೇಕು ಅಂತಾನೂ ಗೊತ್ತಾಗ್ತಾ ಇಲ್ಲ. ನೋಡಿ, ತಲೆ ಮೇಲೆ ಬಿದ್ದರೆ ಏನ್ ಗತಿ, ಒಂದು ವಸ್ತು ಯಾವುದು ನ್ಯಾಯವಾಗಿಲ್ಲ. ಇಲ್ಲಿ ಏನ್ ಮಾಡೋಣ ಅಂತ ನಮಗೂ ಗೊತ್ತಿಲ್ಲ. ಏನ್ ಮಾಡ್ಬೇಕು ಅಂತ ನೀವೇ ಹೇಳ್ಬೇಕು ನಮಗೆ. ನೋಡಿ, ಶೆಡ್ಗಳೆಲ್ಲ ನಿಂತೋದ್ರೆ, ಮಲ್ಕೊಂಡಿದ್ರೆ ವಯಸ್ಸಾಗಿರೋರೆಲ್ಲ ಮಲ್ಕೊಂಡಾಗ ಏನ್ ಮಾಡೋಕ್ಕಾಗುತ್ತೆ ಹೇಳಿ? ನಾವೇನಾದ್ರೂ ಮಾಡ್ಕೋಬೋದಾ? ನೋಡಿ, ನೀವೇ ನೋಡಿ ಹೆಂಗ್ ಬಿದ್ದೋಗಿದೆ ಶೆಡ್ಗಳು. ನೋಡಿ, ಕಂಬು ಎಲ್ಲ ನೋಡಿ ಎಲ್ಲ ಮಾರ್ಬಿಟ್ಟಿದೆ. ನೋಡಿ, ಕೆಳಗಡೆ ಎಲ್ಲ ಬಿದ್ದೋಗ್ಬಿಟ್ಟಿದೆ ಶೆಡ್ಗಳು. ಎಲ್ಲ ಸೀಟ್ಗಳ ಆರೋಗಿತ್ತು. ಇವಾಗ ನಂಗೆ ನೈಟಲ್ಲಿ ಹೆಂಗ್ ಮಾಡ್ಕೊಳ್ಳೋದು? ಹಾವು ಇವು ಎಲ್ಲ ಬರ್ತೈತೆ. ಮನೆ ಕಟ್ಕೊಡ್ತಾ ಇಲ್ಲ ನಮ್ಗೆ. ಸೈಡ್ ಕೊಡಕ್ ಹೋದ್ರೆ ಅವ್ರನ್ನೂ ಬಿಡ್ತಾ ಇಲ್ಲ. ಆಗಲ್ಲ. ರವಿಕುಮಾರ್ ಅವ್ರು ನಮ್ಗೆ ಹೆಲ್ಪ್ ಮಾಡಕ್ ಬಂದ್ರೆ ಅವ್ರನ್ನೂ ಬಿಡ್ತಾ ಇಲ್ಲ. ನಾವ್ ಎಲ್ಲಿ ಹೋಗತ್ತೆ ಸರ್? ನಮ್ಗೆ ಮನೆ ಬೇಕು. ಇವಾಗ ಮನೆ ಕಟ್ಕೊಡ್ಬೇ. ನಾವ್ ಎಲ್ಲಿ ಹೋದ್ ರೋಡಲ್ಲಿ ಸಾಯದ ಮಕ್ಳು ಮರಿ ಐತೆ. ನಾವ್ ಏನ್ ಮಾಡೋದು? ಎಲ್ಲ ಸುರಿತಾ ಐತೆ. ಮಳೆ ಬಂದು ನಾವು ಕುಂದ್ಕೊಳಕ್ ಜಾಗ ಇಲ್ಲ. ಗಾಳಿ ಮಳೆ, ನಾವು ರೋಡಲ್ಲಿ ಹೋಗಿ ಬಿದ್ದಿದ್ವಿ. ಎಲ್ಲ ಸೀಟ್ಗಳ ಆರೋಗಿತ್ತು. ಇವಾಗ ನಂಗೆ ನೈಟಲ್ಲಿ ಹೆಂಗ್ ಮಾಡ್ಕೊಳ್ಳೋದು? ಹಾವು ಇವು ಎಲ್ಲ ಬರ್ತೈತೆ. ಮನೆ ಕಟ್ಕೊಡ್ತಾ ಇಲ್ಲ ನಮ್ಗೆ. ಸೈಡ್ ಕೊಡಕ್ ಹೋದ್ರೆ ಅವ್ರನ್ನೂ ಬಿಡ್ತಾ ಇಲ್ಲ. ಆಗಲ್ಲ. ರವಿಕುಮಾರ್ ಅವ್ರು ನಮ್ಗೆ ಹೆಲ್ಪ್ ಮಾಡಕ್